ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ವಿಡಿಯೋ. ಇವತ್ತು ಲೈಫ್ ಲಾಂಗ್ ಕಡೆಯಿಂದ ಕಿಡ್ ಸ್ಕೂಟರ್ ಆರ್ ಕಿಕ್ ಸ್ಕೂಟರ್ ಮಕ್ಕಳಿಗೆ ಅನ್ಬಾಕ್ಸ್ ಮಾಡೋಣ ಅಂತ ಪ್ಲ್ಯಾನ್. ಬಾಸ್ ಕಡೆಯಿಂದ ಸಪೋರ್ಟ್ ಸಿಕ್ತು. ಅನ್ಬಾಕ್ಸ್ ಮಾಡೋಣ ಅಂತಿದ್ದಕ್ಕೆ ಅನ್ಬಾಕ್ಸ್ ಮಾಡೋಣ ಅಂದರು. ಸೊ ಅವ್ರನ್ನ ಕುತ್ಕೊಂಡು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಸೊ ಆ ಖುಷಿ ನೋಡಿ, ಮಕ್ಕಳಿಗೆ ಇನ್ನು ಆಟ ಸಾಮಾನು ತಂದು ಕೊಟ್ಟರೆ ಖುಷಿ ಆಗುತ್ತಲ್ಲ, ಅಷ್ಟು ಖುಷಿಗೆ ಅವ್ರು ಕಾತರದಿಂದ ಕಾಯ್ತಾಯಿದ್ದಾರೆ. ಓಪನ್ ಬಾಕ್ಸಲ್ಲಿ ಏನಪ್ಪ ಹೆಂಗಿರುತ್ತೆ, ಬಿಕಾಸ್ ಅವ್ರಿಗೆ ಐಡಿಯಾನೇ ಇಲ್ಲ ನಮಗೆ ಇದೇನು ಅಂತ. ಬಟ್ ವೀಡಿಯೋ ಎಲ್ಲ ತೋರಿಸಿದ್ದೆ. ಸೊ ಇದು ಕಿಕ್ ಸ್ಕೂಟ್ರು, ಈ ಥರ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ ಹಿಂಗೆ ಓಡಿಸ್ಬೇಕು ಅಂತ. ಸೊ ಅದಕ್ಕೋಸ್ಕರ ರೆಡಿ. ಸೊ ಅನ್ಬಾಕ್ಸಿಂಗ್ ತೆಗಿತಾ ಇದ್ದಾರೆ ನೋಡಿ, ಇಳಿಯೋಕ್ಕಾಗ್ತಾಯಿಲ್ಲ. ಬಟ್ ನಾನು ಹೆಲ್ಪ್ ಮಾಡಿದೆ ತೆಗಿಯೋದಕ್ಕೋಸ್ಕರ. ಬಟ್ ಹಂಗೋರು ಬಿಟ್ಟಿಲ್ಲ, ನಾನೇ ಮಾಡ್ತೀನಿ ಆ ಥರ ಮಾಡ್ತಾಯಿದ್ರು. ಸೊ ಇದು ಕಂಪ್ಲೀಟ್ ವ್ಯೂ ಕಿಕ್ ಸ್ಕೂಟರ್ದು. ಸೊ ಅವರು ನಮಗೆ ಫೋಲ್ಡ್ ಮಾಡಿಕೊಟ್ಟಿರ್ತಾರೆ. ಅಲ್ಲೊಂದು ಬಟನ್ ಪ್ರೆಸ್, ಇದು ಮ್ಯಾನ್ಯುಯಲ್. ಆ ಬಟನ್ ಹೇಳ್ದಲ್ಲ, ಆ ಬಟನ್ ಪ್ರೆಸ್ ಮಾಡಿ ಓಪನ್ ಮಾಡೋದು ಅದೆಲ್ಲ ಇನ್ಸ್ಟ್ರಕ್ಟ್ ಮಾಡಿರ್ತಾರೆ. ಇದು ಬಂದು ಲೈಫ್ ಲಾಂಗ್ ಕಡೆಯಿಂದ ಥ್ಯಾಂಕ್ ಯು ಕಾರ್ಡ್ ಆ್ಯಸ್ ವೆಲ್ ಆಸ್ ಇದು ರಿಜಿಸ್ಟರ್ ಮಾಡ್ಕೊಬೋದು ವಾರಂಟಿಗೆ. ಅದು ಬಾಕ್ಸಲ್ಲಿ ಏನಿದೆಯಾ ಅಂತ ನೋಡ್ತಾ ಇದ್ದಾರೆ ಬಾಸು. ಆಮೇಲೆ ತೆಗೆದ್ವಿ, ಅನ್ಬಾಕ್ಸ್ ಮಾಡಿದ್ವಿ ಕವರಿಂದನೂ. ಸೊ ಸ್ವಲ್ಪ ಅದು ಬಟನ್ ಓಪನ್ ಮಾಡಿ ಅನ್ಫೋಲ್ಡ್ ಮಾಡಿ, ಸೊ ಹೈಟ್ ಅಡ್ಜಸ್ಟ್ಮೆಂಟ್ಸು, ಟೈಟು ಎಲ್ಲ ಸೆಟ್ಟಿಂಗ್ಸ್ ಎಲ್ಲ ಮಾಡಿ, ಅವ್ರ ಹೈಟು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ 74 ಸೆಂಟಿಮೀಟರ್ಸ್ ಬರುತ್ತೆ. ಸೊ ಇವರು ಆಲ್ಮೋಸ್ಟ್ 95 ಸೆಂಟಿಮೀಟರ್ ಇದ್ದರು. ಅದಕ್ಕೋಸ್ಕರ ಸ್ವಲ್ಪ ಬಾಟಮಲ್ಲೇ ಇರಬೇಕಲ್ವ, ಅದಕ್ಕೋಸ್ಕರ ಹಂಗಿಟ್ಟಿದ್ವಿ. ವೆಯ್ಟ್ 150 kgs ತನಕ ತಡೆಯುತ್ತೆ. ಸೊ ಇಲ್ಲಿ ಹ್ಯಾಂಡ್ಲಿನ ಅಡ್ಜಸ್ಟ್ ಮಾಡಿರಲಿಲ್ಲ ನಾನು. ಅದಕ್ಕೊಂದು ಬಟನ್ ಇರುತ್ತೆ ಕೆಳಗಡೆ, ಆ ಬಟನ್ನ ಅಡ್ಜಸ್ಟ್ ಮಾಡಬೇಕು. ಅಡ್ಜಸ್ಟ್ ಮಾಡಿದ್ದೆ, ಈ ಥರ ಫುಲ್ ಸೆಟಪ್ ಆಯಿತು. ಸೆಟಪ್ ಆಗಿದೆ. ಅವರು ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಸ್ವಲ್ಪ ಓಕೆ, ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಆಗಬೇಕು.